ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇವತ್ತಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತೆ. ಹಾಗೆ ಜೈ ಭೀಮ್ ಅನ್ನೋದು ಈ ಜಗತ್ತನ್ನು ಒಂದಲ್ಲ ಒಂದು ದಿನ ಆಳುತ್ತೆ ಅನ್ನುವಂಥ ಕನಸನ್ನು ನಾವು ಇಟ್ಕೊಳ್ಳೋಣ. ಇವತ್ತು ಸಿನಿಮಾ ಅನ್ನುವಂಥದ್ದೇ ಒಂದು ರೀತಿಯ ವಿಚಿತ್ರವಾದ ಬಿಕ್ಕಟ್ಟಿನ ಸಂದರ್ಭಗಳಲ್ಲಿರುವಂಥದ್ದು. ಅಂಥ ಕಾಲಘಟ್ಟದಲ್ಲಿ ಇಂಥ ಒಂದು ಸಿನಿಮಾ ಅನ್ನುವನ್ನು ತರುವ ಮೂಲಕ ಆ ಚೈತನ್ಯವನ್ನು ಉಳಿಸ್ಕೊಳ್ಬೇಕು ಅವರು. ಆದರೆ ನಮ್ಮ ದುನಿಯಾ ವಿಜಯ್ ಅವರು ಕರ್ನಾಟಕಕ್ಕೆ ಒಂದು ಅದ್ಭುತ ಅಭಿಜಾತಿಯಾದಂಥ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಮತ್ತು ಮಾದೇವ್ ದೇವನೂರು ಒಂದು ಮಾತನ್ನು ಹೇಳ್ತಾರೆ, ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇವತ್ತಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತೆ. ಹಾಗೆ ಜೈ ಭೀಮ್ ಅನ್ನೋದು ಈ ಜಗತ್ತನ್ನು ಒಂದಲ್ಲ ಒಂದು ದಿನ ಆಳುತ್ತೆ ಅನ್ನುವಂಥ ಕನಸನ್ನು ನಾವು ಇಟ್ಕೊಳ್ಳೋಣ. ಮತ್ತು ಇವತ್ತು ಸಿನಿಮಾ ಅದು ಅನೇಕ ಒಂದು ಭ್ರಾಮಕ ಜಗತ್ತನ್ನು ಸೃಷ್ಟಿ ಮಾಡುವಂಥದ್ದು ಎಂಥವ್ರಿಗೂ ಕೂಡ. ಆದರೆ ಅಂತಹ ಒಂದು ಕಾಲಘಟ್ಟದ ಸಂದರ್ಭದ ಒಳಗಡೆನೆ ಇಂಥ ಸಿನಿಮಾವನ್ನು ಕೂಡ ಕನ್ನಡದ ನೆಲದಲ್ಲಿ ಕನ್ನಡದ ಸಮುದಾಯಕ್ಕೆ ತಲುಪಿಸುವಂಥ ಬಹುದೊಡ್ಡ ಒಂದು ಪ್ರಯತ್ನವನ್ನು ಮಾಡಿದಂಥ ದುನಿಯಾ ವಿಜಯ್ ಮತ್ತು ಅವರ ಎಲ್ಲ ಸಂಘಟಕರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ. ಮತ್ತು ಇಡೀ ಭಾರತದ ಚಲನಚಿತ್ರ ರಂಗ ಯಾವ ಒಂದು ದಿಕ್ಕಿನ ಕಡೆಗೆ ಇವತ್ತು ಚಲಿಸ್ತಾ ಇದೆ ಅನ್ನೋದನ್ನು ನಾವು ಗಮನಿಸಿದಾಗ ತುಂಬ ಅಪಾಯಕಾರಿಯಾದಂತಹ ಸಂದರ್ಭದಲ್ಲಿ ನಾವು ನಿಂತು ನೋಡುತ್ತಾ ಇದ್ದೇವೆ. ಸೊ ಒಂದು ಕಡೆ ದೇಶಾಭಿಮಾನದ ಹೆಸರಿನಲ್ಲಿ ಧರ್ಮದ ಆಧಾರದ ಮೇಲೆ ಸಮುದಾಯಗಳನ್ನು ವಿಭಜಿಸುವಂತಹ ಕಾಶ್ಮೀರಿ ಫೈಲ್ಸ್ ಬರ್ತಾ ಇದೆ, ಮತ್ತು ಕೇರಳ ಸ್ಟೋರೀಸ್ಗಳು ಬರ್ತಾ ಇದೆ. ಇಂಥ ಒಂದು ಸಂದರ್ಭದ ಒಳಗಡೆ ಇಂಥರ ಒಂದು ಚಾಲೆಂಜನ್ನು ತಗೊಂಡು ಕನ್ನಡದ ಜನತೆಗೆ ಕೊಟ್ಟರಲ್ಲ, ಅದು ದೊಡ್ಡ ಆಶಯ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ. ಇವತ್ತು ಆ ಸಿನಿಮಾಗಳನ್ನು ಪ್ರಮೋಟ್ ಮಾಡೋದಕ್ಕೆ ಇಡೀ ಕೇಂದ್ರ ಸರ್ಕಾರನೇ ಇವತ್ತು ಬಂದಿದೆ. ಕೇಂದ್ರ ಸರ್ಕಾರ ನಿಂತ್ಕೊಳ್ತು ಇಂಥ ಸಿನಿಮಾಗಳನ್ನು ಪ್ರಮೋಟ್ ಮಾಡಬೇಕು ಅಂತ. ಆದರೆ ನಾನು ಕರ್ನಾಟಕ ಸರ್ಕಾರಕ್ಕೆ, ವಿಶೇಷವಾಗಿ ಸಿದ್ದರಾಮಯ್ಯನವರಿಗೆ ಮತ್ತು ಅವರ ಸಚಿವ ಸಂಪುಟಕ್ಕೆ ಮನವಿ ಮಾಡ್ತೇನೆ, ನಿಮ್ಮೆಲ್ಲರ ಮೂಲಕ ದಯವಿಟ್ಟು ನೀವು ಅದೇನೋ ತೆರಿಗೆ ವಿನಾಯಿತಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ಅದರ ಪ್ರಯೋಜನ ನನಗೆ ಗೊತ್ತಿಲ್ಲ, ಅದು ಎಷ್ಟು ಪರಿಣಾಮಕಾರಿ ಆಗಿದೆಯೋ ಗೊತ್ತಿಲ್ಲ ನನಗೆ. ಆದರೆ ಖಂಡಿತ ಮನಸ್ಸು ಮಾಡಿದ್ರೆ ಎಲ್ಲರೂ ಸಿನಿಮಾ ನೋಡೋ ರೀತಿಯಲ್ಲಿ ಸರ್ಕಾರ ಮಾಡ್ಬೋದು. ಸುಮಾರು ನಮ್ಮ ಕರ್ನಾಟಕದಲ್ಲಿ ಅನೇಕ ಡಿಗ್ರಿ ಕಾಲೇಜುಗಳಿದ್ದಾವೆ, ಸುಮಾರು ಕಾಲೇಜುಗಳಿದ್ದಾವೆ. ಕ್ರೈಸಲ್ಲಿ ಹೆಚ್ಚು ಕಮ್ಮಿ 1.5 ಲಕ್ಷ ಮಕ್ಕಳು ಇವತ್ತು ಕ್ರೈಸ್ನಲ್ಲಿ ಇರುವಂಥದ್ದನ್ನು ನಾನು ಕೇಳಿದ್ದೀನಿ. ನೀವು ಈ ಸಿನಿಮಾನ ತೋರಿಸೋದ್ರ ಮೂಲಕ ಆ ಮಕ್ಕಳ ಮನಸ್ಸಿನಲ್ಲೇ ಒಂದು ಹೊಸ ರೀತಿಯ ಒಂದು ಭಾವನೆಯನ್ನು, ಒಂದು ವಿಚಾರವನ್ನು ನಾವು ಬಿತ್ತುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬಹುದು. ಸರ್ಕಾರಕ್ಕೆ ಆ ಇಚ್ಛಾಶಕ್ತಿ ಬೇಕು. ಆ ನಿಟ್ಟಿನಲ್ಲಿ ಸೇರಿರುವಂಥ ಎಲ್ಲರೂ, ನಮ್ಮ ವಿಶೇಷವಾಗಿ ನಮ್ಮ ಮಂಜುನಾಥ್ ಸರ್ ಮತ್ತು ಅದ್ದೇವರು, ನೀವು ಮನಸ್ಸು ಮಾಡಿ ನಾವು ಸರ್ಕಾರದ ಜೊತೆ ಮಾಡಿ ಪ್ರತಿ ಡಿಗ್ರಿ ಕಾಲೇಜು ಅಥವಾ ಅದರ PU ಕಾಲೇಜು ಆ ಹಂತದಲ್ಲಿರುವಂಥವರು ಆ ಸಿನಿಮಾವನ್ನು ಕಡ್ಡಾಯವಾಗಿ ನೋಡುವ ರೀತಿಯಲ್ಲಿ ಏನಾದರೂ ಒಂದು ರೀತಿಯ ಒಂದು ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿದ್ದೆ ಆದರೆ ಬಹುಶಃ ಕನ್ನಡದ ಒಂದು ಈ ಸಮುದಾಯಗಳಿಗೆ ಒಂದು ಹೊಸ ಒಂದು ಭರವಸೆ ಎಲ್ಲೋ ಹುಟ್ಟುತ್ತೇನೋ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. 1,65,00,000ಕ್ಕೂ ಅಧಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಯಿಂದಾಗಿ ರಾಜ್ಯದ ಮನೆಗಳಲ್ಲಿ ನೆಮ್ಮದಿಯ ಬೆಳಕು ಮೂಡಿದೆ. ವಿದ್ಯುತ್ ಬಿಲ್ ಹೊರೆ ತಪ್ಪಿ ಉಳಿತಾಯ ಮನೆ ಮಾಡಿದೆ. ನಾಡಿನ ಮನೆಗಳಲ್ಲಿ ಭರವಸೆ ಬೆಳಗುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಇನ್ನು ಉಳಿದಂಗೆ ಇವತ್ತು ಸಿನಿಮಾ ಅನ್ನುವಂಥದ್ದೇ ಒಂದು ರೀತಿಯ ವಿಚಿತ್ರವಾದ ಬಿಕ್ಕಟ್ಟಿನ ಸಂದರ್ಭಗಳಲ್ಲಿರುವಂಥದ್ದು. ಅಂಥ ಕಾಲಘಟ್ಟದಲ್ಲಿ ಇಂಥ ಒಂದು ಸಿನಿಮಾ ಅನ್ನುವನ್ನು ತರುವ ಮೂಲಕ ಆ ಚೈತನ್ಯವನ್ನು ಉಳಿಸ್ಕೊಳ್ಬೇಕು ಅವರು. ಹಾಗಾಗಿ ಅವರು ಈ ಸಿನಿಮಾ ನೆಲದಲ್ಲೇ ಇರಬೇಕು, ಇಲ್ಲೇ ಗೆಲ್ಲಬೇಕು ಅನ್ನುವಂಥದ್ದು ನಮ್ಮ ಆಶಯ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಬಸವಲಿಂಗಪ್ಪನವರೊಂದು ಮಾತನ್ನು ಹೇಳ್ತಾ ಇದ್ರು, ಬೂಸಾ ಚಳವಳಿ ಆರಂಭ ಆದಾಗ. ನೋಡ್ರಯ್ಯ, ಅವರು ಅದನ್ನು ಸಾಂದರ್ಭಿಕವಾಗಿ ಆಡಿದ ಮಾತೇ ಹೊರತು ಅದಕ್ಕೆ ಬೇರೆ ಅರ್ಥ ಏನು ಕಲ್ಪಿಸದೇ ಇರಲಿಲ್ಲ. ಕನ್ನಡ ಸಾಹಿತ್ಯ ಬಹುತೇಕ ಬೂಸ ಅಂದಿದ್ದನ್ನು
ಅದನ್ನ ತಿರುಚಿ ಬಸವಲಿಂಗಪ್ಪನವರು ಕನ್ನಡ ಸಾಹಿತ್ಯವನ್ನೇ ಬೂಸ ಅಂದ್ಬಿಟ್ರು ಅಂತ ಹೇಳಿ ಅವರು ರಾಜೀನಾಮೆ ಕೊಡುವ ಮಟ್ಟಕ್ಕೆ ಇದು ಹೋಯ್ತು. ಕರ್ನಾಟಕದ ನೆಲದಲ್ಲಿ ಇದು ಚಳುವಳಿ ಯಾವ ರೀತಿ ಬೂಸ ಅನ್ನುವಂಥ ಒಂದು ಪದದ ಮೂಲಕ ಒಂದು ದೊಡ್ಡ ಚಳುವಳಿಯಾಗಿ ಪರಿವರ್ತನೆ ಆಗೋದಕ್ಕೆ, ಸಂಘರ್ಷ ಆಗೋದಕ್ಕೆ ಕಾರಣ ಆಯಿತು. ಅದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಬಸವಲಿಂಗಪ್ಪನವರು ಅಲ್ಲಿ ಹೇಳ್ತಾರೆ, ನೋಡ್ರಯ್ಯ, ಕನ್ನಡನೂ ಓದಬೇಕು, ಜೊತೆಗೆ ಇಂಗ್ಲಿಷನ್ನು ಕಲಿತು ಜಗತ್ತಿನ ಜೊತೆಗೆ ಮಾತಾಡಬೇಕು ಅಂತ ಹೇಳಿದ್ರು. ಲ್ಯಾಂಡ್ ಲಾರ್ಡ್ ಅದೇ ಕೆಲಸ ಮಾಡೋಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಜೈ ಭೀಮ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.